ಫ್ರೆಂಡ್ಸ್, ಇವಾಗ ಡಿ ಸಿ ಡ್ರೈವರ್ ಅಸಿಸ್ಟೆಂಟ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ಪ್ಲೇಸ್ಟೋರಲ್ಲಿ ಟೆಲಿಗ್ರಾಮ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಥರ ಆಲ್ರೆಡಿ ಟೆಲಿಗ್ರಾಮ್ ಇದೆ, ಸೊ ನಾನು ತೋರಿಸ್ಬಿಡ್ತೀನಿ ಒಂದ್ಸಲ. ಟೆಲಿಗ್ರಾಮ್ ನೋಡಿ, ಈಗ ಟೆಲಿಗ್ರಾಮ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ನೀವು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡು ಸೈನ್ ಇನ್ ಮಾಡಿಕೊಂಡ್ರೆ ನಿಮಗೆ ಪೇಜ್ ಬರುತ್ತೆ. ಸೊ ಟೆಲಿಗ್ರಾಮ್ ಇನ್ಸ್ಟಾಲ್ ಆಗಿದೆ. ಸೊ ನಾವು ಹುಡುಕ್ಬೇಕಾದ ಚಾನಲ್ಲು ಡಿ ಸಿ ಡ್ರೈವರ್ ಅಸಿಸ್ಟೆಂಟ್ ಅಪ್ಡೇಟ್ಸ್. ಈ ಚಾನಲ್ ನಾವು ಹುಡುಕ್ಬೇಕಾಗಿದ್ದು ಡಿ ಸಿ ಡ್ರೈವರ್ದು ಅಫಿಷಿಯಲ್ ಚಾನಲ್ ಇದು. ಈಗ ನಾನು ಆಲ್ರೆಡಿ ಜಾಯ್ನ್ ಆಗಿರೋದ್ರಿಂದ ನಮಗೆ ತೋರಿಸ್ತಾ ಇದೆ. ಸೊ ನಾನು ನಿಮ್ಗೆ ಹೆಂಗೆ ಸರ್ಚ್ ಮಾಡಬೇಕು ಅಂತ ತೋರಿಸ್ತೀನಿ. ಸರ್ಚ್ ಬಾಕ್ಸಲ್ಲಿ ಡಿ ಸಿ ಡ್ರೈವರ್ ಅಸಿಸ್ಟೆಂಟ್ ಅಂತ ಟೈಪ್ ಮಾಡಿದ್ರೆ ಅಪ್ಡೇಟ್ಸ್ ಅದನ್ನು ಹಾಕ್ಬೋದು, ಇಲ್ಲ ಅದಕ್ಕೆ ಮುಂಚೆ ಬರುತ್ತೆ. ಸೊ ಇದನ್ನು ಹಾಕಿದ್ರೆ ನಿಮಗೆ ಡಿ ಸಿ ಡ್ರೈವರ್ ಅಸಿಸ್ಟೆಂಟ್ ಚಾನಲ್ದು ಬರುತ್ತೆ. ಸಬ್ಸ್ಕ್ರೈಬ್ 147 ಇದೆ. ಸೊ ಇದ್ರ ಮೇಲೆ ಟಾಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಜಾಯಿನ್ ಬಟನ್ ಬರುತ್ತೆ. ಜಾಯಿನ್ ಆದಮೇಲೆ ನಿಮಗೆ ಇಲ್ಲಿ ನೋಡಿ, ನಿಮ್ಮ ರೀಸೆಂಟ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇವಾಗ ಸದ್ಯಕ್ಕೆ ಲೇಟೆಸ್ಟ್ ವರ್ಷನ್ ಅಂದರೆ V2.10 ಇದೆ. ಸೊ ನೀವು ಇದನ್ನು ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಬೇಕು. ಆ್ಯಪ್ ಲಿಂಕ್ ಇದು. ಸೊ ಇಲ್ಲಿ ಸರ್ಕಲ್ ಕಾಣ್ತಾ ಇದೆಯಲ್ಲ, ಈ ಸರ್ಕಲ್ ಮೇಲೆ ಡೌನ್ಲೋಡ್ ಬರುತ್ತೆ. ಡೌನ್ಲೋಡ್ ಮಾಡಿ, ಡೌನ್ಲೋಡ್ ಆದಮೇಲೆ ಈ ಥರ ಬರುತ್ತೆ. ಡೌನ್ಲೋಡ್ ಮಾಡಿದ್ಮೇಲೆ ತಿರ್ಗಾ ಟಾಪ್ ಮಾಡಿ ನಿಮಗೆ ಈ ಆಪ್ಷನ್ ಬರುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಆಗಿದೆ ಅದು, ಸೊ ಅದಕ್ಕೆ ಡೈರೆಕ್ಟ್ ಇನ್ಸ್ಟಾಲ್ ಕೇಳ್ತಾ ಇದೆ. ಡೌನ್ಲೋಡ್ ಆದಮೇಲೆ ತಿರ್ಗಾ ಟ್ಯಾಪ್ ಮಾಡಿದ್ರೆ ಇನ್ಸ್ಟಾಲ್ ಬರುತ್ತೆ. ಇನ್ಸ್ಟಾಲ್ಮೆಂಟ್ ಟ್ಯಾಪ್ ಮಾಡಿ ನಿಮ್ಮ ಮೊಬೈಲ್ಗೆ ಅದು ಇನ್ಸ್ಟಾಲ್ ಆಗುತ್ತೆ. ಇವಾಗ ನೋಡಿ, ಇನ್ಸ್ಟಾಲ್ ಆಗಿಲ್ಲ, ಯಾಕಂದರೆ ಇದು ಪ್ಲೇಸ್ಟೋರ್ ಪ್ರೊಟೆಕ್ಷನ್ ಇದೆ. ಪ್ಲೇಸ್ಟೋರ್ ಪ್ರೊಟೆಕ್ಷನ್ನ ಆಫ್ ಮಾಡಬೇಕು. ಸೊ ಇದು ಆಫ್ ಮಾಡೋದು ಹೆಂಗೆ ಅಂದರೆ, ಇದು ಕ್ಲೋಸ್ ಮಾಡಿ ಆ್ಯಪ್ ನಾಟ್ ಇನ್ಸ್ಟಾಲ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಬ್ಯಾಕ್ ಬನ್ನಿ, ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಪ್ರೊಫೈಲ್ ಕಾಣ್ತಾ ಇದೆ ರೈಟ್ ಸೈಡು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪ್ರೊಫೈಲ್ ಹೋಗಂತೆ. ಇಲ್ಲಿ 4ನೇ ಆಪ್ಷನ್ ಪ್ಲೇ ಪ್ರೊಟೆಕ್ಟ್ ಅಂತ ಇದೆ. ಪ್ಲೇ ಪ್ರೊಟೆಕ್ಟ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಇದು ನೋಡಿ ಆನ್ ಆಗಿದೆ. ನೋ ಹಾರ್ಮ್ಫುಲ್ ಆ್ಯಪ್ಸ್ ಫೌಂಡ್ ಅಂತ ಬರ್ತಾ ಇದೆ. ಇಲ್ಲಿ ಅದೇ ಥರ ಸೆಟ್ಟಿಂಗ್ಸ್ ಇದೆ ನೋಡಿ, ಸೆಟ್ಟಿಂಗ್ಸ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ನಿಮ್ಗೆ 2 ಆಪ್ಷನ್ ಆನ್ ಆಗಿರೋದು ಕಾಣ್ತಾ ಇರುತ್ತೆ. ಇದೆರಡು ಆಪ್ಷನ್ ಆಫ್ ಮಾಡಬೇಕು. ಇದು ಯಾಕಂದರೆ APK ಫೈಲ್, ನಮ್ಮದು APK ಫೈಲ್ ಆಗಿರೋದ್ರಿಂದ ಪ್ಲೇಸ್ಟೋರಲ್ಲಿ ಸಿಗದೇ ಇರೋದ್ರಿಂದ ಅದು ಪ್ಲೇಸ್ಟೋರ್ ಅಲೋ ಮಾಡಲ್ಲ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ. ಸೊ ಇದನ್ನು ನಾವು ಏನು ಮಾಡ್ತೀವಿ, ಇದನ್ನು ಆಫ್ ಮಾಡಿ ನಾವು APK ಫೈಲ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇವಾಗ ನಾವು ಇದು ಆಫ್ ಮಾಡ್ತೀವಿ. ಕೆಲವು ಸಲ ಒಂದೇ ಸಲ ಒತ್ತಿದ ತಕ್ಷಣ ಬರೋಲ್ಲ. ಇಲ್ಲಿ ಬರ್ತಾ ಇದೆ ನನಗೆ, ಕೆಲವು ಸಲ ಬರೋಲ್ಲ. ಸೊ ಅವಾಗ ಏನು ಮಾಡಿ ಅಂದರೆ ಬ್ಯಾಕ್ ಹೋಗ್ಬಿಟ್ಟು ಇನ್ನೊಂದು ಸಲ ಬನ್ನಿ, ಓಕೆನಾ. ಆವಾಗ ನಿಮಗೆ ನೋಡಿ ಈ ಥರ ಬರ್ತದೆ. 2 ಆಪ್ಷನ್ ಕೇಳುತ್ತೆ, ಪಾಸ್ ಮಾಡಬೇಕಾ ಟರ್ನ್ ಆಫ್ ಮಾಡಬೇಕಂತ. ಟರ್ನ್ ಆಫ್ ಮಾಡೋದಕ್ಕೂ ಪಾಸ್ಗೆ ಏನು ಡಿಫ್ರೆಂಟ್ ಇರುತ್ತೆ. ಪಾಸ್ ಮಾಡಿದ್ರೆ 1 ದಿನದ ಮಟ್ಟಿಗೆ ಇದು ಪಾಸ್ ಆಗಿರುತ್ತೆ, ಆಯಿತಾ. 1 ದಿನ ಮಟ್ಟಿಗೆ ಪಾಸ್ ಆಗಿರುತ್ತೆ. ಟರ್ನ್ ಆಫ್ ಮಾಡಿದ್ರೆ ಕಂಪ್ಲೀಟ್ಲಿ ಟರ್ನ್ ಆಫ್ ಆಗುತ್ತೆ. ನೀವು ಯಾವುದಾದ್ರು APK ಫೈಲು ಬೈ ಮಿಸ್ಟೇಕು ಇನ್ಸ್ಟಾಲ್ ಮಾಡೋಕ್ಕೆ ಹೋದರೆ ನಿಮ್ಗೆ ಅವಾಗ ಪ್ರೊಟೆಕ್ಷನ್ ಇರೋಲ್ಲ. ಈಗ ಆಲ್ರೆಡಿ ಸುಮಾರು ಸ್ಕ್ಯಾಮ್ಸ್ ಬರ್ತಾ ಇದೆ. ಸೊ ನಾವು ಹೇಳೋದು, ಪಾಸ್ ಮಾಡ್ಕೊಳ್ಳಿ. ನೀವು ಯಾವಾಗಾದ್ರು ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಬೇಕಾದ್ರೆ ತಿರ್ಗಾ ನಿಮ್ಗೆ ಆ ಆ್ಯಪು ಇಂಪಾರ್ಟೆಂಟ್ ಆದರೆ ಪಾಸ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನನ್ನ ಉದ್ದೇಶ ಪಾಸ್ ಮಾಡಿಕೊಡಿ. ನಿಮಗೆ ಬಯೋಮೆಟ್ರಿಕ್ ಕೇಳುತ್ತೆ, ಫಿಂಗರ್ ಪ್ರಿಂಟ್ ಕೇಳುತ್ತೆ. ಸೊ ಫಿಂಗರ್ ಪ್ರಿಂಟ್ ಕೊಡಿ, 2 ಆಫ್ ಆಗುತ್ತೆ. ನೋಡಿ ಈ ಮೆಸೇಜ್ ಬರ್ತಾ ಇದೆ, ಆ್ಯಪ್ ಸ್ಕ್ಯಾನ್ ಇಸ್ ಪಾಸ್ಡ್, ಇಟ್ ವಿಲ್ ಆಟೋಮೆಟಿಕ್ಲಿ ಟರ್ನ್ ಆನ್ ಅಗೇನ್ ಟುಮಾರೋ. ನಾಳೆಗೆ ಇದು ಆಟೋಮೆಟಿಕ್ ಆನ್ ಆಗುತ್ತೆ. ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬೇಕಾದ್ರೆ ಇದನ್ನು ತಿರ್ಗಿ ಆನ್ ಮಾಡ್ಕೊಬೋದು, ಏನಿಲ್ಲ. ನೀವು ಬ್ಯಾಕ್ ಹೋಗಿ ಇಲ್ಲೇ ಟರ್ನ್ ಆನ್ ಮಾಡಿದ್ರೆ ಟರ್ನ್ ಆನ್ ಆಗುತ್ತೆ. ಸೊ ಇದು ಆಫ್ ಆಗಿದೆ. ನಮ್ಮ ಆ್ಯಪ್ ಇನ್ಸ್ಟಾಲ್ ಮಾಡೋಕ್ಕೆ ಹೋಗೋಣ. ಅದೇ ಥರ ನೀವು ಇಲ್ಲಿ ಟೆಲಿಗ್ರಾಮ್ಗೆ ಹೋಗಿ, ಲಾಸ್ಟ್ ಟೈಮ್ ಹೆಂಗೆ ಮಾಡಿದ್ವಿ ಅದೇ ಥರ ಟ್ಯಾಪ್ ಮಾಡಿ ಇನ್ಸ್ಟಾಲ್ ಬರುತ್ತೆ, ಇನ್ಸ್ಟಾಲ್ ಕೊಡಿ. ಸೊ ಇವಾಗ ನೋಡಿ ಆ್ಯಪ್ ಇನ್ಸ್ಟಾಲ್ ಆಗ್ತಾಯಿದೆ. ಸೊ ನೋಡಿ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಸೊ ನಾವು ಆ್ಯಪ್ನ ಓಪನ್ ಮಾಡೋಣ. ಆ್ಯಪ್ ಓಪನ್ ಆಗಿದೆ. ಸೊ ನೀವು ಆಲ್ರೆಡಿ ಆ್ಯಪ್ನ ಯೂಸ್ ಮಾಡಿದರೆ ನೀವು ಡೈರೆಕ್ಟು ಹಳೇದು ಏನು ಪಾಸ್ವರ್ಡು ಜಿಮೇಲ್ ಹಾಕಿದ್ರಿ ಅದು ಹಾಕಿ ಲಾಗಿನ್ ಮಾಡ್ಬೋದು. ಇಲ್ಲ ನಾವು ಹೊಸದಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಸೈನ್ ಅಪ್, ಡೋಂಟ್ ಹ್ಯಾವ್ ಎನ್ ಅಕೌಂಟ್, ಸೈನ್ ಅಪ್ ಇದೆ, ಸೈನ್ ಅಪ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಏನಾದ್ರು ಲಾಗಿನ್ ಮಾಡುವಾಗ ಅಂದರೆ ಲಾಗಿನ್ ಮಾಡೋದು ಏನಾದ್ರು ಪ್ರಾಬ್ಲಮ್ಸ್ ಆದರೆ ಡೀಟೇಲ್ಸ್ ಇದೆ. ಸೊ ಇಲ್ಲಿ ಹೆಲ್ಪ್ ಸೆಕ್ಷನ್ ಇದೆ. ಹೆಲ್ಪ್ ಸೆಕ್ಷನಲ್ಲಿ ನೀವು ಅಡ್ಮಿನ್ ಜೊತೆ ಚಾಟ್ ಕೂಡ ಮಾಡ್ಬೋದು. ಅಡ್ಮಿನ್ ನಿಮ್ಮ ಜೊತೆ ಚಾಟ್ ಮಾಡ್ತಾರೆ, ಇಲ್ಲಿ ಏನೇ ಕಳಿಸಿದ್ರು ನೀವು ಅಡ್ಮಿನ್ ಆ ಕಡೆಯಿಂದ ರಿಪ್ಲೈ ಮಾಡ್ತಾರೆ. ಸೊ ಇದು ಓಕೆ. ಇಲ್ಲಿ ನಿಮ್ಮ ನಾರ್ಮಲ್ ಮೇಜರ್ ಪ್ರಾಬ್ಲಮ್ಸ್ ಏನೇನು ಬರುತ್ತೆ ಎಲ್ಲನೂ ಇಲ್ಲಿ ಇದೆ, ಏನು ಮಾಡಬೇಕು ಅಂತ. ಸೊ ಲಾಗಿನ್ ಮಾಡೋದು ಹಿಂಗೆ, ಅಪ್ರೂವಲ್ ತೊಗೊಳೋದು ಹಿಂಗೆ, ಆಫ್ಲೈನ್ ಆಗ್ತಾಯಿದೆ ಏನು ಮಾಡಬೇಕು, ಆಟೋ ಅಕ್ಸೆಪ್ಟ್ ಮಾಡೋಕೆ ಏನು ಮಾಡಬೇಕು. ಸೊ ಓಲಾ, ಊಬರ್ ಎಲ್ಲ ವರ್ಕ್ ಆಗ್ತಾಯಿದೆಯಾ. ಸೊ ನಿಮಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನೀವು ಇಲ್ಲೇ ಚೆಕ್ ಮಾಡ್ಬೋದು. ಇದು ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ. ಹೆಲ್ಪ್ ಆ್ಯಂಡ್ ಸಪೋರ್ಟ್ ಸೆಕ್ಷನಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಎಲ್ಲನೂ ಚೆಕ್ ಮಾಡ್ಕೊಳ್ಳಿ.
ಸೊ ಇವಾಗ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು, ನಾವೇನು ಮಾಡ್ತೀವಿ, ಸೈನ್ ಇನ್ ಮಾಡ್ತಾ ಇದ್ದೀವಿ.